ಇಲ್ಲಿ ಇದು ವರ್ಕ್ ಅನ್ನೋದ್ರದ್ದು 6ನೇ ವೀಡಿಯೋ, ವರ್ಕ್ ಮತ್ತು ವೇಜಸ್ದು. ಎ ಅನ್ನೋನೊಂದು ಕೆಲಸನ 10 ದಿನದಲ್ಲಿ ಮುಗಿಸ್ತಾನೆ ಒಂದು ಪ್ರಾಜೆಕ್ಟ್ನ. ಬಿ ಅನ್ನೋನು ಅದೇ ಪ್ರಾಜೆಕ್ಟ್ನ 20 ದಿನದಲ್ಲಿ ಮುಗಿಸ್ತಾನೆ. ಮತ್ತು ಸಿ ಅನ್ನೋನು 30 ದಿನದಲ್ಲಿ ಮುಗಿಸ್ತಾನೆ. ಇವಾಗ ಅವ್ರು 3 ಜನನೂ ಒಟ್ಟಿಗೆ ಸೇರ್ಬಿಟ್ಟು ಮಾಡಿದ್ದಕ್ಕೆ ಪ್ರಾಜೆಕ್ಟು ₹1100 ಸಿಕ್ಕಾಯ್ತು. ಇವಾಗ ಎ ಮತ್ತು ಸಿ ಇಬ್ಬರದ್ದು ಒಟ್ಟಿಗೆ ಸೇರಿಸಿದ್ರೆ ದುಡ್ಡು ಅದು ಬಿಗಿಂತ ಎಷ್ಟು ಜಾಸ್ತಿ ಅಂತ ಕಂಡುಹಿಡಿಯಬೇಕು. ಅಲ್ಲಿಗ 3 ಜನದ್ದು ಎಷ್ಟೆಷ್ಟು ಭಾಗ ಅಂತ ಕಂಡುಹಿಡಿಯಬೇಕು, ₹1100. ಆಮೇಲೆ ಎ ಮತ್ತು ಸಿದೆಷ್ಟು ಅದು ಬಿಗಿಂತ ಎಷ್ಟು ಜಾಸ್ತಿ ಅಂತ ಆಮೇಲೆ ಕಂಡುಹಿಡಿಯಬೇಕು. ಫಸ್ಟ್ ಯಾವ ಥರ ಅವ್ರು ಇಷ್ಟೆಷ್ಟು ಕೆಲಸ ಮಾಡ್ತಾರೆ ದಿನಕ್ಕೆ ಅನ್ನೋದನ್ನ ಯೂನಿಟಲ್ಲಿ ಕಂಡುಹಿಡ್ಕೋಬೇಕು. 10, 20, 30 ಅಂತ ಆಯ್ತು. ಇದ್ರದ್ದು LCM ಮಾಡಬೇಕು. LCM ಯಾವ್ದು ಬರ್ತದ? 2 3 60. 60 ಮಾಡಿದಾಗ LCM ಆಯ್ತದ. ಯಾಕೆಂದ್ರೆ 23 60, 32 60, 16 60, 3ರಿಂದನೂ ಡಿವೈಡ್ ಮಾಡ್ಬೋದು. ಹಂಗಾಗಿ 3 ಜನ ಎಷ್ಟೆಷ್ಟು ಯೂನಿಟ್ ಕೆಲಸ ಮಾಡವ್ರೆ ಅಂತ ನೋಡಬೇಕು. ಏನು ಅವನು 10 ದಿನದಲ್ಲಿ ಮುಗಿಸೋದ್ರಿಂದ 60/, ಟೋಟಲ್ ಕೆಲಸ 60 ಯೂನಿಟ್ಗಳು ಅಂತ ತಗೋಬೇಕು. 60/10 ಎಷ್ಟು? 6 ಯೂನಿಟ್ ಅಷ್ಟು ಕೆಲಸ ಮಾಡವನು ದಿನಕ್ಕೆ ಎ ಅನ್ನೋನು. ಬಿ ಅನ್ನೋನು ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 60/20. 60/20 ಅಂದರೆ 21 23 3 ಯೂನಿಟ್ ಅಷ್ಟು ಕೆಲಸ ಮಾಡಿರ್ತಾನೆ. ಅದೇ ಥರ ಸಿ ಅನ್ನೋನು ಎಷ್ಟು ಮಾಡಿರ್ತಾನೆ? 30 ದಿನದಲ್ಲಿ ಕೆಲಸ ಮುಗಿಸ್ತಾನೆ. 60/30 ಅಂದರೆ 31 32 ಅವನು 2 ಯೂನಿಟ್ ಅಷ್ಟು ಕೆಲಸ ಮಾಡ್ತಾನೆ ದಿನಕ್ಕೆ. ಇವರು 6 3 2 ಯೂನಿಟ್ ಲೆಕ್ಕದಲ್ಲಿ ದಿನಕ್ಕೆ ಕೆಲಸ ಮಾಡಿರ್ತಾರೆ. ಪೂರ್ತಿ ಒಟ್ಟಿಗೆ ಕೆಲಸ ಮಾಡಿರ್ತಾರೆ ಮೊದಲಿಂದ ಕೊನೆಯಿಂದ. ಅಂದರೆ ಪೂರ್ತಿ ಸಂಬಳನೂ 6:3:2 ಡಿವೈಡ್ ಆಗಬೇಕು ಅವ್ರದ್ದು. ಇವಾಗ ₹1100ನ ಆ ರೇಷ್ಯೋದಲ್ಲಿ ಡಿವೈಡ್ ಮಾಡಬೇಕು. ಯಾವ ಥರ ಡಿವೈಡ್ ಮಾಡೋದು? ರೇಷ್ಯೋಗಳು ಕೊಡಬೇಕು. 6 3 9 9 2 11. 1100/11 1 ಯೂನಿಟ್ಗೆ ಎಷ್ಟು ರೂಪಾಯಿ? ಇಲ್ಲಿರೋ 1 ಯೂನಿಟ್ಗೆ ₹100 ಆಗಿರ್ತದೆ 1 ಯೂನಿಟ್ ಅಷ್ಟು ಕೆಲಸಕ್ಕೆ. ಇವನು 6:3:2 ಆಗಿರೋದ್ರಿಂದ ಎ ಎಷ್ಟು ರೂಪಾಯಿ ಮಾಡಿರ್ತಾನೆ? ಎಗೆಷ್ಟು? 6 × 100 ಅಂದರೆ 600. ₹600 ಅಷ್ಟು ಎ ಮಾಡಿರ್ತಾನೆ. ಅದೇ ಥರ ಇವನು ಬಿ ಎಷ್ಟು ಮಾಡಿರ್ತಾನೆ? ಬಿ ಅನ್ನೋನು 3 × 100. 3 × 100 ಅಂದರೆ 300 300. ಬಿ ಅನ್ನೋನಿಗೆ ₹300 ಸೇರಿರ್ತದೆ. ಅದೇ ಥರ ಸಿ ಅನ್ನೋನಿಗೆ ಎಷ್ಟು ಸೇರಿರ್ತದೆ? 2 ಯೂನಿಟ್ ಅಷ್ಟು ಅವ್ನು ಮಾಡೋದು. ಅವನು 2 × 100 ಅಂದರೆ 200. ಅಲ್ಲಿಗೆ ₹200 ಅವನಿಗೆ ಸೇರಿರ್ತದೆ. ಅವ್ರು ಕೇಳಿರೋದೇನು? ಎ ಮತ್ತು ಸಿದು ಸೇರಿಸಿದ್ರೆ ಅದು ಬಿಗಿಂತ ಎಷ್ಟು ಜಾಸ್ತಿ ಅಂತ. ಎ ಮತ್ತು ಸಿ ಇಬ್ಬರದ್ದು ಸೇರಿಸಿದ್ರೆ ಎಷ್ಟಾಯ್ತದೆ? 600 + 200 ಆಗಿರ್ತದೆ. 600 + 200 800. ಅಲ್ಲಿಗೆ ₹800 ಆಗಿರ್ತದೆ. ಇವಂದೆಷ್ಟಾಯಿತು? ಬಿ ₹300. 300 800 ಅಂದರೆ ಇವ್ರದ್ದು ₹500 ಜಾಸ್ತಿ ಇರ್ತದೆ. ಇವರಿಬ್ಬರದ್ದು ಸೇರಿಸಿದ್ರೆ ಬಿಗಿಂತ ₹500 ಜಾಸ್ತಿ ಇರ್ತದೆ. ಯಾರಿಗಿಂತ? ಬಿಗಿಂತ. ಬಾಯ್.